ಡೇಂಜರ್ ಕಮಾನ್ ಕಮಾನ್ ಇವು ಡೇಂಜರ್ ನಿನ್ನನ್ನು ಕಂಡು ಸ್ವರ್ಗವೇ ನಡೆದುತ್ತಿದೆ ನಿನ್ನನ್ನು ಕಂಡು ಸ್ವರ್ಗವೇ ನಡೆದುತ್ತಿದೆ ಕಮಾನ್ ಕಮಾನ್ ಇವು ಡೇಂಜರ್ ಕಮಾನ್ ಕಮಾನ್ ಇವು ಡೇಂಜರ್ I like things. ಉಗ್ರದೇವನ ಅಂತರಾಳದಿಂದ ಬರುವ ಒಂದೊಂದು ನುಡಿಗಳನ್ನು ಅರ್ಥ ಮಾಡಿಕೊಳ್ಳಿ. ನಾನು ಹುಟ್ಟಿದ ಮೇಲೆ ಟ್ರೈನಿಂಗ್ ತೆಗೆದುಕೊಂಡು ವಿಲನ್ ಆಗಿ ಈ ಫೀಲ್ಡಿಗೆ ಬಂದಿಲ್ಲ. ನನ್ನ ತಾಯಿಯ ಗರ್ಭದಲ್ಲಿ ವಿರನ್ನಾಗಿ ಈ ಭೂಮಿ ನೋಡಿದ ಕಿರಾತಕ ಕುಲದ ನರಹಂತಕ ಅದು ಈ ಉಗ್ರದೇವನ ದೌಲತ್ತು. 84 ಲಕ್ಷ ಯೌನಿ ಒಳಗ ಈ ಮಾನವ ಜನ್ಮ ಎಂಬುವುದು ಐತಿ ಕಡಿ. ಇಲ್ಲಿ ಹೆಂಗ ಬಾಳಬೇಕು, ಹೆಂಗ ಬೆರಿಬೇಕು, ಹೆಂಗ ಬದುಕಬೇಕು ಎಂಬುದು ಹೇಳ್ತೀನಿ, ಸ್ವಲ್ಪ ತಡಿ. ರೈತನೇ ದೇಶದ ಬೆನ್ನೆಲುಬು, ರೈತನೇ ಅನ್ನ ಕೊಡುವ ದೇವರೆಂದು ಘೋಷಣೆಯ ಗುರಿ ಹೂಡಿ ರೈತರಿಗಾಗಿ ನಮ್ಮ ಸರ್ಕಾರ ಒಂದು ಹೋಟೆಲ್ ಆಸೆಗಾಗಿ ಇವರಿಗೆ ಮೋಸ ಮಾಡಿ ಬೀಜ, ಗೊಬ್ಬರ, ಕಸ, ಕಳೆ, ಕರೆಂಟ್ ಅಂತ ಹೇಳಿ ಇವೆಲ್ಲ ರೈತನ ಬೆನ್ನಿಗೆ ಸಾವಾಗಿ ಕಾಡಿ ಅದಾದ ನಂತರ ನನ್ನಂತ ಕುಬೇರನ ಹತ್ತಿರ 5ರ ಬಡ್ಡಿಲೆ 5 ಲಕ್ಷ ರೂಪಾಯಿ ಸಾಲ ಮಾಡಿ ಸಾಲ ತೀರ್ಸಾಕೂ ಆಗದೆ, ಬಡ್ಡಿ ಕಟ್ಟಾಕೂ ಆಗದೆ, ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೆಣ ಆಗಿ ರೈತನ ಜೀವನ ಮಣ್ಣುಗೂಡಿ ಆಮೇಲೆ ಕೇವಲ 3 ತಿಂಗಳು ಅದೇ ರೈತನ ಸರ್ವಾಸ್ತಿಯನ್ನು ಈ ಉಗ್ರದೇವನ ಹೆಸರಲ್ಲಿ ಉತ್ತಾರ ರೆಡಿ ಮಾಡಿ ಸುತ್ತು 10 ಹಳ್ಳಿಯಲ್ಲಿ ರಾಜನಂತೆ ಮೆರೆಯುತ್ತಿರುವ ಈ ಉಗ್ರದೇವನನ್ನು ತಡೆಯಬೇಕೆಂದು ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಗಡಿ ಇದಕ್ಕೆಲ್ಲ ಮೇನ್ ಸೂತ್ರಧಾರಿ ಏನ್ ಹೇಳು? ದುಡ್ಡು 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 ಹೊಂದಿದರೆ ದುನಿಯಾನೇ ಖರೀದಿ ಮಾಡಬಹುದು ಈಗಿನ ಕಲಿಗಾಲದಲ್ಲೇ. ಯಾಕಂದರೆ ದುಡ್ಡಿನಿಂದಲೇ ಹೆಣ್ಣು, ಹಣ್ಣು, ಮಣ್ಣು ಇವನ್ನೆಲ್ಲವನ್ನು ಸಂಪಾದಿಸಬಹುದು ಈಗಿನ ಜಾಲತನದಲ್ಲೇ.
ಅಷ್ಟೇ ಅಲ್ಲ, ಹಣದಿಂದ ಹಲವಾರು ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ ಅಂತ ನಡೆದರು. ಕಣ್ಣು ಕಾಣದ ಹಾಗೆ, ಕಿವಿ ಕೇಳದ ಹಾಗೆ ಹೊತ್ತು ಬಂದಾಗ ನಮ್ಮ ಜಾಣತನದ ಬುದ್ಧಿ ಉಪಯೋಗಿಸಿಕೊಳ್ಳಬೇಕು. ಯಾಕೆ ಗೊತ್ತಾ? ಎಲ್ಲರೂ ಕೂಡ ದುಡ್ಡು ಮಾಡೋದ್ರಲ್ಲಿ ತುಂಬಾನೇ ಬಿಜಿ. ನೀವು ಅನ್ಕೊಂಡಿರ್ಬಹುದು, ಇವನೇನಪ್ಪ ಒಳ್ಳೆ ದುಡ್ಡಿನ ಬಗ್ಗೆ, ಒಳ್ಳೆ ರೈತರ ಬಗ್ಗೆ ಹೇಳ್ತಾರಂತ ನಿಮ್ಮ ತಲೆಯಲ್ಲಿ ಭಿಂಗ್ರಿ ಸುತ್ತ ಹಾಯ್ತಾ ಇರ್ಬೋದು. ಆದ್ರೆ ಇದು ಈ ಕಲಿಯುಗದಲ್ಲಿ ಬಡ ಜನಾಂಗದ ತಲೆಗೆ ಇಟ್ಟಿರುವ ನಮ್ಮಂತ ಶ್ರೀಮಂತರ ಕಣ್ಣಿನ ಗುರೆದು. ನಾನೇ ಧರ್ಮವಂತ, ನಾನೇ ನ್ಯಾಯವಂತ, ನಾನೇ ನಿಷ್ಠವಂತ ಅನ್ನೋರ ಹೆಗಲ ಮೇಲೆ ಮೆರೆಯಬೇಕೆಂದಿರುವ ನಮ್ಮಂತ ಶ್ರೀಮಂತರ ದರ್ಪ ಇದು. ಈ ಕಲಿಯುಗದ ಕಪಟ ನಾಟಕದ ಸೂತ್ರಧಾರಿ ಕದರ್ ಖಳನಾಯಕನೆಂಬ ಬಿರುದು ಪಡೆದಿರುವ ಹುಲಿದು. ಹೆಜ್ಜೆ 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 ಈ ಹುಲಿ ಇಡುವ ಹೆಜ್ಜೆ ಚಪ್ಪಳಕ್ಕೆ ಗಡಗಡನೆ ನಡಿಗೆ ಓಡಿ ಹೋಗಿ ಅಡಿಗೆ ಕುಳಿತುಕೊಳ್ತದೆ ಈ ಗಾಂಡು ಬ್ರಹ್ಮಾಂಡದ ಜನ. ಅಂತದ್ರಲ್ಲಿ 25 ವರ್ಷಗಳ ತನ್ನೊಂದಿಗೆ ವೈರತ್ವ ಸಾಧಿಸಿ ತನ್ನ ತಿಕ್ಕದಲ್ಲಿ ರಕ್ತ ಹರಿಸಿಕೊಂಡು ಸತ್ತು ಸುಡುಗಾಡು ಸೇರಿದ ಆ ಪಿತ್ತರ್ ಪಿಲ್ಲಿ ಮಗ ಚಂದ್ರಶೇಖರ. ಲೇ ಮಗನ ಚಂದ್ರಶೇಖರ, ಸೂರ್ಯ ಚಂದ್ರಮನಂಗ ಪ್ರಕಾಶಿಸಬೇಕಾದ ಆ ನಿನ್ನ ವಂಶದ ಕುಡಿಗಳನ್ನು ಕೊನೆಗೆ ಬೆಂಕಿ ಕಿಚ್ಚನಲ್ಲಿ ಹಾಕಿ ಸುಟ್ಟ ಬೂದಿ ಮಾಡಿದ ಈ ಕದರ್ಕಳ ನಾಯಕ. ಈ ಸೃಷ್ಟಿಗೆ ನಾನೇ ಸಾಮ್ರಾಟ, ನನ್ನದೇ ಆರ್ಭಾಟ, ನನ್ನದೇ ಕಟ್ಟೌಟ. ಈ ಊರಲ್ಲಿ ಯಾರಿಗೂ ತಿಳಿದ ಇಲ್ಲ ಈ ಉಗ್ರ ದೇವನ ಆಟ. ನೋಡ್ತಾ ಇರಿ, ಇನ್ನು ಮುಂದಲೇ ಈ ಉಗ್ರ ದೇವನಿಂದಲೇ ಪರಜೀವಿಗಳಿಗೆ ಪರದಾಟ, ಹೊಡೆದಾಟ, ಕಿರಿದಾಟ. ಲೇ ಮಗನ ಸದ್ಯ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನೆಂಬ ಖ್ಯಾತಿ ಪಡೆದಿರುವ ಆ ನಿನ್ನ ಹೆಸರಿಗೆ ಮಸಿ ಪಡೆದು ಜೋಡೆತ್ತಿನ ಬಂಡಿಯಂಗ ಸುಖವಾಗಿ ಸಾಗುತ್ತಿರುವ ಆ ನಿನ್ನ ದಾಂಪತ್ಯ ಜೀವನದಲ್ಲಿ ಚಿಗುರುತ್ತಿರುವ ಬಳ್ಳಿಯನ್ನೇ ಕರಿಸಿ ಹಾಕಿ ಆ ನಿನ್ನ ಸತಿ ಶ್ರೀದೇವಿ ಮನಸ್ಸೆಂಬ ಮೊಬೈಲ್ ಅಲ್ಲಿ ಮೆಸೇಜ್ ಆಗಿ ಬಂದು ಅವಳ ಶೀಲವನ್ನು ಸಾಪ್ಟರ್ ಹೊಡೆಯುತ್ತಿದ್ದಾರೆ. ನನ್ನ ಹೆಸರು ಕಿರಾತಕ ಕುಲದ ಉಗ್ರ ದೇವನೇ ಅಲ್ಲ. ಈ ಉಗ್ರ ದೇವನ ಅಂತರಾಳದಲ್ಲಿ ಇನ್ನೊಂದು ಆಸೆ ಅವಿತುಕೊಂಡು ಕೂತಿದೆ. ಅದೇನೆಂದರೆ
ನಮ್ಮ ಕನ್ನಡ ತಾಯಿ ಮಡಿಲಲ್ಲಿ ಮದುವೆ ಆಗದೆ ಮಲ್ಲಿಗೆ ಹೂವಿನಂಗ ಅರಳಿ ನಿಂತಿರುವ ಕಾವೇರಿ ಕಾವೇರಿ ಏನವಳ ಸತಿ ಸಾವಿತ್ರಿ ಅಂತ ಸೊಂಟ, ರಾಮಾಯಣದ ಸೀತೆ ಅಂತ ಸೌಂದರ್ಯ. ಈ ನಮ್ಮ ಕಲಿಯುಗಕ್ಕೆ ಬೆಳಕು ತುಂಬಿರುವ ಕಾವೇರಿ, ನಿನ್ನ ಕೆನ್ನೆಯ ಮೇಲೆ ಸಿಹಿ ಮುತ್ತಿಟ್ಟಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಇಲ್ಲಿ ನಾನು ನಡೆದಿದ್ದೆ ದಾರಿ, ನಾನೇ ಅಧಿಕಾರಿ. ನಾನು ಹೇಳಿದ್ದೆ ವೇದಾಂತ, ನಾನು ಕೊಟ್ಟಿದ್ದೆ ತೀರ್ಪು. ಒಟ್ಟಿನಲ್ಲಿ ದುಷ್ಟರ ಧನಿಕರ ಸಾಮ್ರಾಜ್ಯದಲ್ಲೇ ನಾನೇ ಸೌಕರ, ನಾನೇ ಶ್ರೀಮಂತ, ನಾನೇ ಸರ್ದಾರ. ಬರ್ತೀನಿ, ಅಲ್ಲಲ್ಲ ಬಂದೇ ಬರ್ತೀನಿ. ಮುಂದೆ ನೋಡ್ತಾ ಇರಿ ಉಗ್ರ ದೇವನ ಆಟ. ಕೆತ್ತಿಸಿ ಬಡ್ದಂಗಿರಬೇಕು ಕೂಟ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ.